ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಗೆ ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಭೂಮಿ ಮ್ಯಾಗೆ ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಗೆ ಎಲ್ಲ ಸುಳ್ಳು. ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು. ಬ್ರಹ್ಮಗೀಚಿದ ಹಣೆ ಬರ ಸುಳ್ಳು ಸೃಷ್ಟಿಕರ್ತ ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಗೆ ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಗೆ ಎಲ್ಲ ಸುಳ್ಳು. ಬಂಧು ಬಳಗ ಸುಳ್ಳು, ತಂದೆ ತಾಯಿ ಸುಳ್ಳು, ಹೆಂಡರು ಮಕ್ಕಳು ಸುಳ್ಳು, ನೀ ನಂಬಿದ ಗೆಳೆಯರು ಸುಳ್ಳು, ನೀ ಪ್ರೀತಿಸಿದ ಹುಡುಗಿ ಸುಳ್ಳು, ಕನಸು ಕಾಣೋದು ಸುಳ್ಳು, ಅತಿ ಆಸೆ ಅನ್ನೋದು ಮುಳ್ಳು, ಮೋಸದಿಂದಲೇ ಲೂಟಿ ಮಾಡಿ ನೀ ಕೋಟಿ ಗಳಿಸಿದರು ಸುಳ್ಳು, ಸತ್ತ ಮ್ಯಾಲ ಸುಡುಗಾಡಕೋದ ಅಲ್ಲಿ ಒಟ್ಟಕಾರ ಕುಳ್ಳು. ಸುಳ್ಳು ಬರೀ ಸುಳ್ಳು 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 ಸುಳ್ಳು. ಸುಳ್ಳೇ ಮಾಡೋರು ಸುಳ್ಳು, ನಂಬಿ ಕಾಯೋರು ಸುಳ್ಳು, ನೀ ನಡೆಯೋ ದಾರಿ ಸುಳ್ಳು, ನೀ ಆಡೋ ಮಾತೆ ಸುಳ್ಳು, ನೀ ನೋಡೋ ನೋಟ ಸುಳ್ಳು, ನೀ ನಂಬೋದೆಲ್ಲ ಸುಳ್ಳು, ನೀತಿ ಮಾತನು ನಂಬಿ ನಡೆಯದ ಮೂರ್ಖರೆಲ್ಲ ಸುಳ್ಳು, ತಿನ್ನು ಅನ್ನವ ಮಣ್ಣು ಎನ್ನದ ಮನುಜರೆಲ್ಲ ಸುಳ್ಳು. ಸುಳ್ಳು ಬರೀ ಸುಳ್ಳು 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 ಸುಳ್ಳು. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಗೆ ನಾನು ಯಾರು? ನಾ ಮನುಷ್ಯ ಅನ್ನೋದು ನನಗೆ ಗೊತ್ತೈತಿ, ಆದ್ರೆ ನನಗೆ ಅವು ಯಾರು ಅಪ್ಪ ಯಾರು ಅನ್ನೋದ ಗೊತ್ತಿಲ್ಲ. ಬಾಳು ಮಾಡಿ ನಾನು ಆ ಪಾರ್ವತಿ ಪರಮೇಶ್ವರರ 3ನೇ ಮುದ್ದಿನ ಮಗನಾಗಿರ್ಬೇಕು. ಹೌದು, ಯಾಕಂದ್ರೆ ನಾ ಸಣ್ಣ ಪಾಪ ಇದ್ದಾಗ ನನ್ನ ಓದು ಪರಮಾನಂದನ ಗುಡಿಯಾಗ ಹಾಕಿ ಹೋಗಿದ್ರು. ಯಾರೋ ಪುಣ್ಯಾತ್ಮಂಗ ತಗೊಂಡು ಹೋಗಿ ನನ್ನ ಜೋಪಾನ ಮಾಡಿ ನಾ 3 ವರ್ಷದವಿದ್ದಾಗ ಅವರು ಕೈಲಾಸಕ್ಕೆ ಹೋದ್ರ. ಬಾಳು ಮಾಡಿ ಅವರು ಪಾರ್ವತಿ ಪರಮೇಶ್ವರನ ಕೇಳಾಕ್ ಹೋಗಿರ್ಬೇಕ, ನಿಮ್ಮ ಮಗನ ಅಲ್ಯಾಕೆ ಹಾಕಿ ಬಂದಿದ್ರಿ ಅಂತ. ನಾನು ಅಲ್ಲೇ ಇಲ್ಲಿ ತಿರುಗಿ ತಿಂದು ಎತ್ಕೊಂಡವ್ರು ಬಗಲು ಏರಿ ಕರ್ಕೊಂಡವ್ರು ಮಗ್ಲ ಮನಿಗೆ. ಈಗ ದೊಡ್ಡವಾಗಿ ಬಂದ ಅವಿನಾಶಪ್ಪರ ಮನ್ಯಾಗ ಕೆಲಸಕ್ಕದ. ನನ್ನ ಕೆಲಸ ಏನಪ್ಪಾ ಅಂದ್ರೆ ಕಬ್ಬಿನ ಗದ್ದಿಗೆ ನೀರು ಹಾಸೋದು, ದ್ರಾಕ್ಷಿ ಪಡದಾಗ ಎಣ್ಣೆ ಹೊಡಿಯೋದು, ತೆಂಗಿನ ಮರ ಏರಿ ಕಾಯಿ ಹರಿಯೋದು, ಅಟ್ಟ ನನ್ನ ಕೆಲಸ. ಅವರು ನನ್ನ ಸ್ವಂತ ಮನಿ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡು. ಯಾಕ ನಾ ಹಂಗದನು, ಆಡಿಸಿ ನೋಡು ಬೀಳಿಸಿ ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು.
ನೋಡು ಬೆಳೆಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಡೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿ ಯಾರಿವಳು ನೋಡಾಕರೆ ಹೆಣ್ಣಿನಂಗೆ ಕಾಣ್ತಾಳು ಅರಿಬೇರೆ ಗಂಡಸರು ಹಾಕೊಂಡಾಳು ಬರಲಿ ಬರಲಿ ಸಮೀಪಕ್ಕೆ ಬರಲಿ ಸರಿಯೋ ದಾರಿ ಬಿಡು ಗಂಡು ವೇಷದಲ್ಲಿ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದೀಯ ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ನಿಧಾನವಾದ್ರೆ ಬೇಟೆ ತಪ್ಪಿ ಹೋಗುತ್ತೆ ಅದನ್ನು ಹೊಡೆಯೋದಕ್ಕೆ ಬೆನ್ನತ್ತಿ ಹೋಗಬೇಕೆ ಇಲ್ಲಿಂದನೇ ಹೊಡೆಯಲು ಸಾಧ್ಯವೇನು ಹೊಡೆದು ತೋರಿಸಲೇನು ಹೀಗೆ ನೇರವಾಗಿ ಹೋಗು ನಿಂದ ಬಿದ್ದಿರತ್ತೆ ಏನೇ ಮಲ ಮಲ ನೀನೇನು ಮೂರು ಲೋಕದ ಗಂಡೇನು ಅಲ್ಲ ಅವ್ರ ಅಪ್ಪ ಸರಿಯೋ ಬೆಪ್ಪ ತಿಳ್ಕೊಬೇಡ್ರಿ ತಪ್ಪ ನಿನ್ನೆ ನಾನು ಬೊಬ್ಬರುವಾನ ಸಿನಿಮಾ ನೋಡಿದ್ನಿ ಅದ್ರಾಗ ಅಣ್ಣ ಅವ್ರು ಹಿಂಗ ಮಾತಾಡಿದ್ರು ಅದು ಹೋಗ್ಲಿ ನೀವು ಮಾತಾಡಿದಿರ್ಲೆ ನಾನು ಆ ಪಿಕ್ಚರ್ ನೋಡಿದ್ದೆ ಪರವಾಗಿಲ್ಲ ಒಳ್ಳೆ ಪಿಕ್ಚರ್ ಮತ್ ನಾ ಹಂಗ ಮಾತಾಡಿನಿ ಅಂತ ನೀವೇನ್ರ ತಪ್ಪು ತಿಳ್ಕೊಂಡ್ರಿ ನೋ 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 ಯಪ್ಪ ನಿಮಗ ನೋವು ಆತ್ರೆ ನೋ ಅಂದ್ರೆ ಹಾಗಲ್ಲ ನೋ ಅಂದ್ರೆ ಇಲ್ಲ ಅಂತ ಅರ್ಥ ನೋ ಅಂದ್ರ ಇಂಗ್ಲಿಷ್ನ್ಯಾಗ ಇಲ್ಲ ಅಂತ ಅರ್ಥ ಮತ್ತ ಆಗಿದೆ ಅನ್ಬೇಕಾದ್ರೆ ಏನಂತಾರ್ರಿ ಅಯ್ಯೋ ಪುಣ್ಯಾತ್ಮ ಎಸ್ ಅಂದ್ರೆ ಆಗಲಿ ಅಂತ ಅರ್ಥ ನೀವು ಇಂಗ್ಲೆಂಡ್ನಿಂದ ಬಂದಿರೇನ ಇಲ್ಲ ಅಮೇರಿಕದಿಂದ ಬಂದೀನಿ ಲಂಡನ್ನಿಂದ ಲಂಡನ್ ಅದಕ್ಕ ಗಂಡರಾಮ ಯಾರಗತ್ತೆ ಗಂಡಸರ ಅರ್ಬಿ ಹಾಕೊಂಡಿರೇನ ಯು ಶಟ್ ಅಪ್ ಇವು ಶಟ್ಯಾಪನು ಹಾಕೊಂಡು ಬಂದಿರಿ ಯು ನಾನ್ಸೆನ್ಸ್ ಯಪ್ಪ ಅರಿಬಿಟ್ಕೊಳಕ್ಕೂ ಲೈಸೆನ್ಸ್ ಬೇಕ್ರಿ ಏನ್ ಗಂಟು ಬಿದ್ಲೆ ಹುಚ್ಚ ನೀ ನನಗೆ ಯಾರು ಹುಚ್ಚರು ನಾನು ಹೆಂಗಸರ ಅರಿವಿ ಹಾಕೊಂಡು ಬಂದಿನಿ ಅಂದ್ರೆ ನಿಮ್ಮ ಕೈಲಿ ಹುಚ್ಚ ಅನ್ಸ್ಕೊತಿದ್ನಿ ಅಲ್ರಿ ಹೆಣ್ಣಾದ ನೀವು ಹೆಣ್ಮಕ್ಳು ಹೋಗ್ಬೇಕಾದ ಸೀರಿ ಕುಬುಸ ಬಳಿ ಇವ್ರನ್ನೆಲ್ಲ ಬಿಟ್ಟ ಈ ನಮನಿ ಗಂಡಸರ ಅರಿವಿ ಹಾಕೊಂಡು ಬರ್ಬೇಕಾದ್ರೆ ನೀವು ಶಾಣ್ಯಾರಿದ್ರೆ ನೀವು ಯಾಕೆ ಉತ್ತರನ ಹಾಕೋತಿದ್ದೀರಿ ಅದಕ್ಕೆ ನೀವು ಹುಚ್ಚ ಇದು ಫ್ಯಾಷನ್ ಯುಗ ಅದು ಹೋಗ್ಲಿ ಬಿಡ್ರಿ ನೀವು ಇಲ್ಲಿ ಯಾರ ಕಡೆ ಬಂದಿದ್ರಿ ನಾನು ಇದ ಊರಕಿನ ನಮ್ಮ ಅಜ್ಜ ಹತ್ರ ಸಾಲಿ ಕಲಿಯಕ್ ಹೋಗಿದ್ದೆ ನಮ್ಮಪ್ಪ ಇಲ್ಲಿ ಅಭಿಷೇಕ್ ಗೌಡ್ರ ಮನ್ಯಾಗ ಕಾರ್ಕುನ್ಕಿ ಕೆಲಸ ಮಾಡ್ತಾನ ನಮ್ಮಪ್ಪನ ಹೆಸರು ಕಾರ್ಕುನ್ ಮುರುಗೇಶ್ ಅಂತ ಅಲ್ರಿ ನೀವು ಹುಟ್ಟಿರೋ ಬಟ್ಟೆ ನೀವು ಮಾಡೋ ದಿಮಾಕ ನೀವು ಆಡೋ ಕಚ್ಚಿ ಪಿಚ್ಚಿ ಇಂಗ್ಲೀಷಾಗ ಕೇಳಿದ್ರೆ ನೀವು ಎಲ್ಲಿ ದೊಡ್ಡ ಮಿನಿಸ್ಟರ್ ಮೊಮ್ಮಗಳಿರ್ಬೇಕಂತ ಮಾಡಿದ್ವಿ ಈಗಾರ ಗೊತ್ತಾತಿಲ್ಲ ನಿನಗೆ ಫ್ಯಾಷನ್ ಡ್ರೆಸ್ ಒಳಗೆ ಸ್ವಲ್ಪ ಇಂಗ್ಲಿಷ್ ಹೆಂಗ ತೋರಿಸ್ತೈತಿ ಮನುಷ್ಯನ ವರ್ಚಸ್ ಹೋಗ್ಲಿ ನೀ ಯಾರು ಕೂಸ ನಾನು ಯಾರೂ ದಿಕ್ಕಿಲ್ಲದ ಅನಾಥ ಶಿಶು ನಾನು ಸಣ್ಣ ಪಾಪ ಇದ್ದಾಗ ನನ್ನ ಪರಮಾನಂದನ ಗುಡಿಯಾಗ ಹಾಕಿ ಹೋಗಿದ್ರತ್ರಿ ಯಾರೋ ಪುಣ್ಯಾತ್ಮನ ತಗೊಂಡೋಗಿ ನಾನು ಜೋಪಾನ ಮಾಡಿ ನಾವು 3 ವರ್ಷ ನಾವಿದ್ದಾಗ ಅವ್ರಿಗೆ ಗೊಟ್ಟಕ್ಕಂದ್ರತ್ರಿ ನಾನು ಅಲ್ಲಿ ಇಲ್ಲಿ ತಿರುಗಿ ತಿಂದು ಈಗ ದೊಡ್ಡವಾಗಿ ಬಂದು ಅವಿನಾಶಪ್ಪರ ಮನ್ಯಾಗ ಕೆಲ್ಸಕ್ಕದೇನ್ರಿ ನಿಮ್ಮ ಮದುವೆ ಆಗೈತೇನ್ರಿ ಮ್ಯಾರೇಜ್ ನನ್ನ ಮ್ಯಾರೇಜ್ ಇನ್ನೂ ಆಗಿಲ್ಲಪ್ಪ ಗ್ಯಾರೇಜ್ ಒಂದು ಚಾಲು ಮಾಡ್ಬೇಕಂತ ಮಾಡಿದ್ರೇನೆ ಮರಯ್ಯ ಗ್ಯಾರೇಜ್ ಎಲ್ಲ ನಾ ಹೇಳಿದ್ದು ನನ್ನ ಮದ್ವಿ ಇನ್ನೂ ಆಗಿಲ್ಲ ಅಂದೆ ಮ್ಯಾರೇಜ್ ಅಂದ್ರೆ ಮದ್ವಿ ಅಂತ ಅರ್ಥ ಮ್ಯಾರೇಜ್ ಅಂದ್ರೆ ಮದ್ವಿ ಗ್ಯಾರೇಜ್ ಅಂದ್ರೆ ಹುಡುಕಿ ಬ್ಯಾರೇಜ್ ಅಂದ್ರೆ ಯಾದಿ ಮ್ಯಾಗ ಶಾದಿ ನೀ ಬಿಡು ದೋಸ್ತ ಹಾದಿ ಅಲ್ಲ ಇಷ್ಟೊತ್ತನ ನಿನಗೆ ಹೇಳೋ ಮೊದ್ಲು ಯಾವ್ದಾದ್ರು ಒಂದು ಕತ್ತಿಗೆ ಹೇಳಿದ್ರ ಕತ್ತಿ ಆದ್ರ ಅರ್ಥ ಮಾಡ್ಕೊಂತಿತ್ತು ನಿನ್ನ ಮುಂದೆ ಹೊಯ್ಕೊಳಕತ್ತಿನಲ್ಲ ನಾನೊಂದು ಕತ್ತಿ ಬಿಡು ಕರೆ ಮಾತಾಡ್ತೀರ ಮತ್ ನೀವು ಅಲ್ರಿ ನಿಮ್ ಬಾಯಿಲಿ ನೀವ ಕತ್ತಿ ಅನ್ಕೋಬೇಕಾದ್ರೆ ನಿಮ್ ಮನಸ್ಸು ಎಷ್ಟು ಹಸನ್ ಇರ್ಬೇಕು ಮನುಷ್ಯ ತಪ್ಪು ಮಾಡೋದು ಸ್ವಾಭಾವಿಕ ಆದ್ರೆ ಅದನ್ನ ಒಪ್ಕೊಳ್ಳೋದೈತಿಲ್ಲ ಅದು ನಿಜವಾದ ಮನುಷ್ಯರ ಲಕ್ಷಣ ರೀ ನಾ ಏನ್ ತಪ್ಪು ಮಾಡಿನ ಅಲ್ರಿ ಕನ್ನಡ ತಾಯಿಯ ಮಕ್ಕಳಾದ ನೀವು ಮಾತೃಭೂಮಿಗೆ ಮರ್ಯಾದೆ ಕೊಡದೆ ಪರರಾಷ್ಟ್ರದವರ ಭಾಷೆ ಪವಿತ್ರವೆಂದು ತಿಳಿದವರ ವೇಷಭೂಷಣಕ್ಕೆ ಮಾರು ಹೋಗಿ ಮರ್ಯಾದೆ ಇಲ್ದವ್ರಂಗೆ ನಡೀತು ತಪ್ಪಲ್ಲನ್ರಿ ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕನ್ನಡವನ್ನೇ ಮಾತಾಡಬೇಕು ಅಂತ ಕನ್ನಡದ ಕಟ್ಟಾಳು ಗೋಕಾಕರು ವರದಿ ಮಾಡಿದರು
ಕನ್ನಡದ ಕಣ್ಮಣಿ, ಕರ್ನಾಟಕದ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಚಳವಳಿಯ ನೇತೃತ್ವ ವಹಿಸಿ ಶತಕೋಟಿ ಕನ್ನಡಿಗರ ನಾಡು ನುಡಿಗಾಗಿ ಹೋರಾಡಿ ಗೋಕಾಕರ ವರದಿಯನ್ನು ಜಾರಿಗೆ ತರುವುದರಲ್ಲಿ ಯಶಸ್ವಿಯಾದ. ಅಲ್ಲಿ ನಮ್ಮ ಪವಿತ್ರ ಭಾರತ ದೇಶದ ಸಂಸ್ಕೃತಿ ಕಂಡು ಪರ ರಾಷ್ಟ್ರದವರು ನಾಚಿ ತಲೆಬಾಗುವಾಗ ನಿಮ್ಮಂಥವ್ರು ಹುಟ್ಟಿ ಕರ್ನಾಟಕ ಹೋಗಿ ಪಶು ಪಕ್ಷಿಗಳಂತೆ ವರ್ತಿಸುವ ಅಮೆರಿಕ ಮಾಡಿಡಾಕತ್ತಿ. ನಮ್ಮ ದೇಶದ ಹೆಣ್ಣು ಮಕ್ಕಳ ಪದ್ಧತಿ, ಹಣೆಗೆ ಕುಂಕುಮ, ಕೈಗೆ ಹಸಿರು ಬಳೆ, ಕಾಲಿಗೆ ಕಾಲುಂಗುರು, ಮೈ ತುಂಬ ಸೀರೆ ಉಟ್ಟು ತಲೆ ತುಂಬ ಸರಗ ಹೊತ್ತು ಆ ಹೆಣ್ಣು ಹಾದಿ ಹಿಡಿದು ಹೊರಟರೆ ಎಂಥ ಕಾಮುಕನಿಗೂ ಕೂಡ ಮನದಲ್ಲಿ ಭಕ್ತಿ ಮೂಡಿ ತಾಯಿ ಅಕ್ಕ ತಂಗಿಯರೆಂಬ ಭಾವನೆಯಿಂದ ದಾರಿ ಬಿಟ್ಟು ದೂರು ಸರಿಯುವ ಪವಿತ್ರ ಶಕ್ತಿ. ಅದನ್ನೆಲ್ಲ ಬಿಟ್ಟು ನೀವು ಈ ರೀತಿ ಅವಯವಗಳ ಆಕರ್ಷಣೆಗೆ ಮುಚ್ಚು ಮರ್ಯಾದೆಯಿಂದ ಮುಚ್ಚಿಡಬೇಕಾದ ವಸ್ತುಗಳೆಲ್ಲ ನಿಚ್ಚಳಾಗಿ ಕಾಣುವ ಹಂಗ ಫ್ಯಾಷನ್ ಬಟ್ಟೆ ತೊಟ್ಟ ಹುರ್ಮುಟ್ಟು ಹುಡುಗರಿಗೆ ಹುಚ್ಚಿಡಿಸೋದಲ್ಲ, ಎಲ್ಲ ಮುಗಿದುವಾದ ಮುದುಕರ ಬಾಯಾಗ ಸಹಿತ ಜೊಲ್ಲು ಸೋರುವಂಗ ಮಾಡ್ತೀರಿ ತೀರಿ. ಬೆಪ್ಪ ನಂಗ ಕಂಡ್ರು ಜೇನು ತುಪ್ಪ ಕಲಸಿ ಉಂಡಂಗ ಮಾತಾಡ್ತೀಯಲ್ಲ, ಹೌದು ಏನ್ ನಿನ್ನ ಹೆಸರು? ನನ್ನ ಹೆಸರು ಶ್ರೀರಾಮ. ಆಹಾ, ಅದೆಂತ ಪ್ರೇಮ ನಿನ್ನ ನಾಮ. ಅದ್ರ ಮ್ಯಾಕೆ ನಿಮ್ಗೆ ಯಾಕ್ರಿ ಅಷ್ಟೊಂದು ಪ್ರೇಮ? ಆ ತ್ರೇತಾಯುಗದಲ್ಲಿ ಜಗವನ್ನು ಉದ್ಧರಿಸಲು ಶ್ರೀರಾಮಚಂದ್ರ ಬಂದಂತೆ ಆ ಪ್ರೇಮ ಮೂಡಿ ಬಂದಿತ್ತು. ಹೋಗ್ಲಿ ಬಿಡ್ರಿ, ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸೀತಾ ಅಂತ. ಅದಕ್ಕ ಹಂಗಾಗೈತಿ ಯವ್ವಾ. ಕರೆಕ್ಟ್ ಆನ್ಸರ್. ಕರೆಂಟ್ ಹಾರ್ಸ್ಯಾರ್ರೆ? ಇಲ್ಲ, ಚಿಮಣಿ ಹರ್ಷರ್. ಎಣ್ಣೆ ಆಗಿರ್ಬೇಕು. ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ